ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸೀಪ್ ಆ್ಯಂಡ್ ಗೋಟ್ ಫಾರ್ಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೋಡಿ ಸ್ನೇಹಿತರೆ, ಇನ್ನೇನು 5,000 ಜನ ಸಬ್ಸ್ಕ್ರೈಬರ್ ಆಗುವ ಹಂತದಲ್ಲಿ ನಮ್ಮ ಚಾನಲ್ ಇದೆ. ಸೊ ಹಾಗಾಗಿ ನೋಡ್ತಾರೆ ಎಲ್ಲರೂ ಕೂಡ ತಪ್ಪದೇನೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಡ್ತೀರಾ ಅಂತ ಅಂದ್ಕೊಂಡು ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಕೂಡ ಹಾಗೆ ವಿಡಿಯೋನ ನೋಡಬೇಡಿ. ಸೊ ಇದು ನನ್ನ ರಿಕ್ವೆಸ್ಟ್ ಮತ್ತು ಇದು ನನ್ನ ವಿನಂತಿ ಆಗಿದೆ. ಸೊ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಈ ವಿಡಿಯೋನ ಮತ್ತು ನೀವು ಇಷ್ಟ ಆದರೆ ಶೇರ್ ಕೂಡ ಮಾಡ್ಬೋದು ಮತ್ತು ಲೈಕ್ ಕೂಡ ಮಾಡ್ಬೋದು. ಸೊ ನಿಮ್ಮ ಒಪಿನಿಯನ್ ಕೂಡ ಕಾಮೆಂಟ್ ಮೂಲಕ ನಮಗೆ ತಲುಪಿಸ್ಬೋದು. ಸೊ ಹಾಗಾಗಿ ಇವತ್ತಿನ ವಿಡಿಯೋನ ನಾನು ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ಕೋರ್ತಾ ನನ್ನ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮೊನ್ನೆ ದಿನ ನಾನು ಒಂದು ಪೋಸ್ಟನ್ನು ಮಾಡಿದ್ದೆ. ಏನಂದರೆ, ನನ್ನ ಕಡೆಯಿಂದ ಮಂಗಳವಾರ ದಿನ ಗಾಡಿ ಬರುತ್ತೆ, ಬಟ್ ನಾನು ಸಾಕೋ ಮರಿಗಳನ್ನ ಕಳಿಸ್ಕೊಡ್ತಿಲ್ಲ. ಬಟ್ ನನಗೆ ಅವತ್ತು ಜಾಸ್ತಿ ಸಂಖ್ಯೆಯಲ್ಲಿ ಅಂದರೆ ತುಂಬ ಸಂಖ್ಯೆಯಲ್ಲಿ ನಾನು ಗಬ್ಬ ಧರಿಸಿರುವ ಕುರಿಗಳು ಅಂದರೆ ಇಲಾದ ಕುರಿಗಳು, ಪ್ರೆಗ್ನೆಂಟ್ ಇರೋ ಕುರಿಗಳನ್ನು ನಾನು ಕಳಿಸ್ಕೊಡೋದಿದೆ. ಹಾಗಾಗಿ ಅವತ್ತೊಂದಿನ ನಾನು ಟಗರ್ ಮರಿ ಮತ್ತು ಮೇಕೆ ಮರಿ ಮತ್ತು ಹೋತ್ ಮರಿ, ಸೊ ಹೀಗೆಲ್ಲ ಸಣ್ಣ ಪುಟ್ಟ ಮರಿಗಳನ್ನ ಕಳಿಸ್ಕೊಡೋದಿಲ್ಲ. ಸೊ ಹಾಗಾಗಿ ಒಂದು ವ್ಯವಹಾರ ಮಾಡೋದಿದೆ. ಆ ವ್ಯವಹಾರ ಆದ ನಂತರ ನಾನು ನಿಮಗೆ ಇದೇ ಶುಕ್ರವಾರ ಮತ್ತು ಶನಿವಾರ ಮರಿಗಳನ್ನ ಕಳಿಸ್ಕೊಡ್ತೀನಿ ಅಂತ ಫೋನ್ ಮಾಡಿದೆ. ಬಟ್ ಕೆಲವೊಬ್ಬರು ನನ್ನ ಜೊತೆ ಆಲ್ರೆಡಿ ವ್ಯವಹಾರ ಮಾಡ್ಕೊಂಡಿದ್ರು. ಸರ್, ನನಗೆ 5 ಮರಿಗಳನ್ನ ಕಳಿಸ್ಕೊಡಿ ಅಂತ ಒಬ್ಬರು 16 ಮರಿ, ಒಬ್ಬರು 2 ಮರಿ, ಇನ್ನೊಬ್ಬರು 2 ಮರಿ. ಸೊ ಹೀಗೆಲ್ಲ ನನ್ನ ಹತ್ರ ಟಗರು ಮರಿಗಳನ್ನ ಕಳಿಸ್ಕೊಡೋ ವ್ಯವಹಾರ ಕೂಡ ನಡೆದಿತ್ತು. ಬಟ್ ಅವರಿಗೆ ನಾನು ಮೊದಲೇ ಹೇಳಿದೆ, ಬಟ್ ನನ್ನ ಹತ್ರ ಈ ವಾರ ಕಳಿಸ್ಕೊಡ್ತೀನಿ, ಬಟ್ ನಾಳೆ ದಿನ ಮಂಗಳವಾರ ಕಳಿಸ್ಕೊಡೋದಿಲ್ಲ. ಅದು ಕೂಡ ಎಸ್ಪೆಷಲಿ ಬೆಂಗಳೂರು ಕಡೆ ಗಾಡಿ ಬರುತ್ತೆ ಮಂಗಳವಾರ. ಹಾಗಾಗಿ ನಾನು ನಿಮಗೆ ಮರಿಗಳನ್ನ ಕಳಿಸ್ಕೊಡೋದಿಲ್ಲ ಅಂತ ಸುಮಾರು ಜನ ನನಗೆ ಫೋನ್ ಮಾಡಿ ನನ್ನ ಹತ್ರ ಮರಿಗಳನ್ನ ತರಿಸ್ಕೋಬೇಕು ಅಂತ ಯಾರು ಹೇಳಿದ್ರು ಅವರಿಗೆ ನಾನು ಅವತ್ತು ಫೋನಲ್ಲಿ ತುಂಬ ಜನ ಜೊತೆ ಮಾತಾಡಿ ಮರಿಗಳನ್ನ ಕಳಿಸ್ಕೊಡೋಕ್ಕಾಗೋದಿಲ್ಲ ಅಂತ ನಾನು ಅವ್ರ ಜೊತೆ ಹೇಳಿಕೊಂಡು ಮಾತಾಡಿದೆ. ಬಟ್ ನಿನ್ನೆ ದಿನ ಫೈನಲಿ ನಾನು ಮಂಗಳವಾರ ಸಂತೆ, ಕಿರು ಸಂತೆ. ಸೊ ಹಾಗಾಗಿ ನನ್ನ ಕಡೆಯಿಂದ ನಿನ್ನೆ ದಿನ ಯಾವುದೇ ಮರಿಗಳು ಅಂದರೆ ಸಾಕೋದಕ್ಕೆ ಮರಿಗಳು ಲೋಡ್ ಆಗಿಲ್ಲ, ಬಟ್ ತೆನೆ ಕುರಿಗಳು, ಗಬ್ಬದ ಕುರಿಗಳನ್ನು ನಾನು ನಿನ್ನೆ ದಿನ ಕಳಿಸ್ಕೊಟ್ಟಿದ್ದೀನಿ. ಎಷ್ಟು ಕುರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ಅಂದರೆ, ಒಬ್ಬರಿಗೆ ಒಂದು 5 ಇಲಾದ ಕುರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ, ಇನ್ನೊಬ್ಬರಿಗೆ ಒಂದು 41 ಕುರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ನೀವು ಕೂಡ ಯಾವ ಕಡೆ ಹೋಗಿದ್ರೆ ಬೆಂಗಳೂರು ಕಡೆ ಮತ್ತು ಪಾವಗಡ, ಸಿರಾ ಈ ಕಡೆ ಕೆಲವೊಂದು ಸಿರಾ ಕಡೆ ಒಂದು 5 ಕುರಿಗಳು ಹೋದರೆ ಒಂದು 41 ಕುರಿಗಳು ಕೂಡ ಈ ತುಮಕೂರು ಕಡೆ ನಾನು ಕಳಿಸ್ಕೊಟ್ಟಿದ್ದೇನೆ. ಸೊ ಅವರು ಕೂಡ ನನ್ನ ಈ ಯೂಟ್ಯೂಬ್ ಸಬ್ಸ್ಕ್ರೈಬರು ಮತ್ತು ಕೆಲವೊಂದು ನನ್ನ ವಿಡಿಯೋಗಳನ್ನ ನೋಡಿ ಸುಮಾರು ದಿನಗಳಿಂದ ಇತ್ತೀಚೆಗೆ ನಾನು ಸಿರಾದ ನಮ್ಮ ಮಧುಗಿರಿಯ ಶ್ರೀನಿವಾಸ್ ಸರ್ಗೆ ಕೊಟ್ಟಂಥ ತೆನೆ ಕುರಿಗಳು ಅಂದರೆ ಇಲಾದ ಕುರಿಗಳ ವಿಡಿಯೋನ ಮತ್ತು ಅವ್ರು ಕೊಟ್ಟಂಥ ಕುರಿಗಳನ್ನ ನೋಡಿ ಆದಮೇಲೆ ನನ್ನ ಕಡೆಯಿಂದ ಕುರಿಗಳನ್ನ ತಳಿಸ್ಕೋಬೇಕು ಅಂತ ಫೋನ್ ಮಾಡಿದ್ದು ಸುಮಾರು ಸಂಖ್ಯೆಯಲ್ಲಿ ನನಗೆ ಫೋನ್ ಬಂದಿರುತ್ತೆ. ಬಟ್ ಕೆಲವೊಬ್ಬರು ಹಾಗೆ ಫೋನ್ ಮಾಡ್ತಾರೆ, ಕೆಲವೊಬ್ರು ಹಾಗೆ ಮಾತಾಡ್ತಾರೆ. ಬಟ್ ಇನ್ನು ಕೆಲವರು ತೊಗೋತಾರೆ, ಕೆಲವೊಬ್ರು ತೊಗೋತೀನಿ ಅಂತಾರೆ, ತೊಗೊಳ್ಳೋದೇ ಇಲ್ಲ. ಬಟ್ ಅದು ಮ್ಯಾಟ್ರ್ ಏನೇ ಇರಲಿ, ಸೊ ನನ್ನ ಕಡೆಯಿಂದ ವ್ಯವಹಾರಗಳು ನಿರಂತರವಾಗಿ ನಡೀತಾ ಇರುತ್ತೆ. ಸೊ ನಾನು ಕೂಡ ನಿರಂತರವಾಗಿ ಮರಿಗಳನ್ನ ನಾನು ವೀಕ್ಲಿ ಸಪ್ಲೈ ಮಾಡ್ತೀನಿ. ಅದು ಕೂಡ ತೆನೆ ಕುರಿ ಆಗಿರ್ಬೋದು, ತೆನೆ ಮೇಕೆ ಆಗಿರ್ಬೋದು, ಅಥವಾ ಸಾಕೋ ಮರಿಗಳಾಗಿರ್ಬೋದು, ಹೋತ್ ಮರಿಗಳಾಗಿರ್ಬೋದು, ಅಥವಾ ಕಟಿಂಗ್ಗೋಸ್ಕರ ಅಂಗಡಿಗೆ ಮರಿಗಳಾಗಿರ್ಬೋದು, ಅಥವಾ ಕುರಿಗಳಾಗಿರ್ಬೋದು, ಅಥವಾ ಕೆಲವೊಬ್ಬರಿಗೆ ಗುಡ್ಡೆ ಮಾಂಸ ಮಾಡೋದಕ್ಕೆ ಹಾಕೋದಕ್ಕೆ ಕುರಿಗಳಾಗಿರ್ಬೋದು. ಸೊ ನಾನು ವೀಕ್ಲಿ ಕಳಿಸ್ಕೊಡ್ತೀನಿ. ಬಟ್ ಅವ್ರು ತೊಗೊಳ್ಳೋದು ಬಿಡೋದು ಅವ್ರ ಇಷ್ಟ. ಬಟ್ ಕೆಲವೊಬ್ರು ತೊಗೊಂಡಿರ್ತಾರೆ. ಹಾಗಾಗಿ ನನ್ನ ಸಬ್ಸ್ಕ್ರೈಬರ್ಗೆ ನಿನ್ನೆ ದಿನ ಕೂಡ ಕೆಲವೊಂದು ಕುರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಬಟ್ ಈಗಾಗಲೇ ಆ ಕುರಿಗಳು ನಿನ್ನೆ ದಿನ ರಾತ್ರಿ 8 ಗಂಟೆ ಸುಮಾರು ಹೊತ್ತಿಗೆ ಕುರಿಗಳು ಅವರ ಒಂದು ಊರನ್ನು ತಲುಪಿದೆ. ಬಟ್ ವಿಡಿಯೋ ಕೂಡ ಮಾಡಿ ಕೊಡಿ ಅಂದಿದ್ದೇನೆ. ಬಟ್ ಅವ್ರು ವಿಡಿಯೋ ಮಾಡಿದರೆ ಸೊ ನಿಮಗೆ ಕೊಟ್ಟಂಥ ಕುರಿಗಳು ಈಗ ಅವರ ಫಾರ್ಮನ್ನು ತಲುಪಿದ ಮೇಲೆ ಯಾವ ಥರ ಇದೆ ಅನ್ನೋದನ್ನು ಕೂಡ ವಿಡಿಯೋ ಮೂಲಕ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನಿಮಗೂ ಕೂಡ ಈ ಥರ ತೆನೆ ಕುರಿಗಳು ಬೇಕಾದರೆ ನನಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಏನು ರೀತಿ ಕುರಿಗಳನ್ನ ಕೊಡ್ತೀರಾ ಸರ್ ನೀವು ಇಲಾದ ಕುರಿಗಳನ್ನ ಅಂತ ನೀವು ಕೇಳೋದಾದರೆ, ನನ್ನ ಕಡೆಯಿಂದ ಕುರಿಗಳು 14,000 ಹಿಡ್ಕೊಂಡು 16-18 ಸಾವಿರ ಗಂಟ ಇಲಾದ ಕುರಿಗಳ ರೇಟ್ ಇರುತ್ತೆ. ಜೊತೆಗೆ ತೆನೆ ಮೇಕೆಗಳು ಈ ರೇಟ್ ಇದ್ದರೆ, ಮತ್ತು ಕೆಲವೊಂದು ಮರಿಗಳ ಹಾಕಿರೋದೇ ಕುರಿಗಳು ಬೇಕಂದರೆ ಕೆಲವೊಂದು ಕುರಿಗಳು ಅಪರೂಪಕ್ಕೆ, ಮತ್ತು ದಯವಿಟ್ಟು ಗಮನಿಸಬೇಕು, ಅಪರೂಪಕ್ಕೆ ಕೆಲವೊಂದು 2 ಮರಿಗಳನ್ನ ಹಾಕಿರುತ್ತೆ. ಸೊ ಅದು ಅದರ ಸಂಖ್ಯೆ ತುಂಬಾ ಕಡಿಮೆ. ಬಟ್ ಎಲ್ಲೋ ಒಂದೊಂದು ಮರಿಗಳನ್ನ ಹಾಕಿರುವಂಥ ಕುರಿಗಳು ನಿಮಗೆ ಬೇಕಾದರೆ ಸೊ ಇರುತ್ತೆ. ಒಂದು 19ರಿಂದ ಹಿಡ್ಕೊಂಡು 20 ಸಾವಿರ ಗಂಟ ಮರಿ ಸಮೇತ ಕುರಿಗಳನ್ನ ಕಳಿಸ್ಕೊಡ್ತೀನಿ. ಇತ್ತೀಚೆಗೆ ತುಮಕೂರಿಗೆ ಒಬ್ಬರಿಗೆ ನಾನು ನನ್ನ ಸಬ್ಸ್ಕ್ರೈಬರ್ ಅವ್ರಿಗೂ ಕೂಡ ಒಂದು 5 ಮರಿ 5 ಕುರಿಗಳನ್ನ ಕೊಟ್ಟಿದ್ದೆ. ಅದು ವಿಡಿಯೋ ಕೂಡ ನಿಮಗೆ ನಾನು ಮಾಡಿ ಹಾಕಿ ತೋರಿಸಿದ್ದೇನೆ. ಬಟ್ ಈ ಥರ ತೆನೆ ಕುರಿಗಳನ್ನ ಕಳಿಸ್ಕೊಡಿ ಅಂದರೆ ನನ್ನ ಹತ್ರ ವ್ಯವಹಾರಗಳು ಹಾಗಾಗಿ ನಡೀತಾ ಇರುತ್ತೆ. ಸೊ ನಿಮಗೂ ಕೂಡ ಈ ಥರ ತೆನೆ ಕುರಿಗಳು ಬೇಕಾದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ರೇಟ್ ಕೂಡ ಇರುತ್ತೆ 14, 13, 15, 17, 16, 18 ಸಾವಿರ ಗಂಟೆ ಹಿಡ್ಕೊಂಡು
ಹೆಚ್ಚು ಕಡಿಮೆ 20,000 ಗಂಟ ಕುರಿಗಳು ಇರುತ್ತೆ. ಸೊ ಏನು ಅಷ್ಟೊಂದು ರೇಟಾ ಅಂತ ನೀವು ಕೇಳೋದಾದರೆ, ಸೊ ಆ ಕುರಿಗಳ ಮೇಲೆ, ಆ ಕುರಿಗಳ ವಯೋಮಾನ ಅಂದರೆ ಅವುಗಳ ಒಂದು ವಯಸ್ಸು ಮತ್ತು ಅವುಗಳ ಹಲ್ಲು ಮತ್ತು ಅವುಗಳ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ಶೋಕಿ ಇದ್ದಂಥ ಕುರಿಗಳು ತುಂಬ ಒಳ್ಳೆ ನೀಟಾಗಿ, ಒಳ್ಳೆ ಪರ್ಫೆಕ್ಟಾಗಿ, ಒಳ್ಳೆ ವಯಸ್ಸಲ್ಲಿ ಇದ್ದಂಥ ಕುರಿಗಳು, ಹಲ್ಲಲ್ಲಿ ಶುದ್ಧ ಇದ್ದಂಥ ಕುರಿಗಳು ನಿಮಗೆ ಬೇಕಾದರೆ ರೇಟ್ ಕೂಡ ತುಂಬ ದುಬಾರಿಯಾಗಿರುತ್ತೆ. ಸೊ ತೊಗೊಳ್ಳೋದು ಬಿಡೋದು ನಿಮ್ಮಿಷ್ಟ. ಯಾಕಂದರೆ ಇನ್ನೇನು ಮಳೆಗಾಲ ಮತ್ತೆ ಹತ್ತತ್ರ ಬರ್ತಾ ಇದೆ. ಸೊ ಹೆಚ್ಚು ಕಡಿಮೆ ಮಳೆ ಆದರೆ ಕುರಿಗಳ ರೇಟ್ ಇನ್ನೂ ಕೂಡ ಜಾಸ್ತಿನೇ ಆಗುತ್ತೆ, ಕಡಿಮೆನೇ ಆಗಲ್ಲ. ಯಾಕಂದರೆ ಅವಾಗ ತೊಗೊಂಡು ಸಾಕೋರ ಸಂಖ್ಯೆ, ನಮ್ಮ ಕುರಿಗಾರ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ನಿಮಗೂ ಕೂಡ ಈ ಥರ ಫಾರ್ಮಲ್ಲಿ ಕುರಿಗಳನ್ನ ತೊಗೊಂಡು ಸಾಕಬೇಕಂದ್ರೆ ಇವಾಗಲೇ ಕೂಡ ತೊಗೋಬೋದು. ರೇಟ್ ಕೂಡ ಹೆಚ್ಚು ಕಡಿಮೆ ಇರುತ್ತೆ. ಸೊ ನೋಡೋಣ, ಟ್ರೈ ಮಾಡೋಣ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.